ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್. ಇವೇನ್ರಿ ಇವು ಇಂಟೀಜರ್ಸ್. ಅದ್ರೊಳಗೂ ಏನಪ್ಪಾ ಅಂತಂದ್ರೆ ಕ್ಯೂ ಏನಾಗಿರಬಾರ್ದು ಅಂದ್ರೆ 0 ಆಗಿರಬಾರ್ದು. ಇಲ್ಲಿ ಪಿ ಅನ್ನೋದು ಇಂಟಿಜರ್, ಕ್ಯೂ ಅನ್ನೋದು ಇಂಟಿಜರ್. ಇಂಟಿಜರ್ ಮೈನಸ್ ಇಂಟಿಜರ್ ಅಂದ್ರೆ ಬರುವಂತಹ ಆನ್ಸರ್ ಇಂಟಿಜರ್ ಆಗಿರ್ತೈತಿ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂದ್ರೆ ಅದೇನಾಗುತ್ತೆ ರಾಷನಲ್ ನಂಬರ್ ಆಗುತ್ತೆ. ಇದನ್ನ ಆಸ್ ಇಟ್ ಈಸ್ ನೀವು ಎಷ್ಟು ಪ್ರಾಬ್ಲಮ್ಸ್ ಅದಲ್ಲ ಅಷ್ಟು ಸಾರಿ ಏನಪ್ಪಾ ಅಂತಂದ್ರೆ ಇದೇನಂತಂದ್ರೆ ಸ್ವಲ್ಪ ಬರೆದು ಏನಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಯಾಕಂದ್ರೆ ಇದು ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಐತಿ. ಮ್ಯಾಥಮೆಟಿಕ್ಸ್ ಒಳಗೆ ಈ ರೀತಿ ಬರ್ಲಿಕ್ಕಿಲ್ಲ. ಒಂದ್ ಕಡೆ ರಾಷನಲ್, ಇನ್ನೊಂದ್ ಕಡೆ ರಾಷನಲ್ ಬರ್ಲಿಕ್ಕಿಲ್ಲ. ಸೊ ಬಂದದಂದ್ರೆ ಮತ್ತೆ ಏನಪ್ಪಾ ಅಂತಂದ್ರೆ ಇದು ಯಾಕೆ ಬಂದೈತಿ, ಯಾಕೆ ಇದು ಮಿಸ್ಟೇಕ್ ಯಾಕೆ ಆಗತೈತಿ ಅಂತಂದ್ರೆ ನಮ್ಮ ಒಂದು ಅಸಂಪ್ಷನ್ ತಪ್ಪದ. ಈಗ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರೊಳಗೆ ನಿಮ್ಗೆ ಏನಾದ್ರು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ಬೋದು. ಆ ನಂತರ ನಾನು ನಿಮ್ಗೆ ಸ್ವಲ್ಪ ಹೊತ್ತಿನೊಳಗೆ ಏನಂತಂದ್ರೆ ಅವಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ರಿಯಲ್ ನಂಬರ್ ಚಾಪ್ಟರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರೊಳಗೆ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತಾ ಇದ್ವಿ. ಅಲ್ಲಿ ತನಕ ಹಿಂದಿನ ವಿಡಿಯೋದೊಳಗೆ ನಾವು 47th ಕ್ವಶನ್ ತನಕ ಡಿಸ್ಕಸ್ ಮಾಡ್ತೀವಿ. ಈ ಒಂದು ವಿಡಿಯೋದೊಳಗೆ 48 ಮತ್ತೆ 49th ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನನ್ನ ಪರಿಚಯ ನಿಮ್ಗಿತ್ತು ಅಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ನಾನು ನನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ನನ್ನ ಹೆಸರು ಮೃತ್ಯುಂಜಯ್ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಇಲ್ಲಿ ಟೀಚ್ ಮಾಡ್ತೀನಿ. ಓಕೆನಾ? ಸೊ ಮತ್ತೆ ಆಗ್ತಾರ. ಸೊ 48th ಕ್ವಶನ್ ಅನ್ನು ನೋಡ್ಬರಿ. ಸೊ 48th ಕ್ವಶನ್ ಏನದ್ರಿ, ದಟ್ ಪ್ರೂವ್ ದಟ್ 3 + 2√5 ಇಸ್ ಎ ಇರ್ರಾಷನಲ್ ನಂಬರ್ ಅಂತ ಹೇಳಿ ಅಂತ ಹೇಳಕತ್ತಾನ. ಸೊ ಇದನ್ನ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋಣನ್ರಿ. ಅದನ್ನ ಮಾಡ್ಬೇಕಾದಾಗ ಫಸ್ಟ್ ನಾವ್ ಏನ್ ಮಾಡ್ತೇವ್ರಿ, ಇದನ್ನ ರಾಷನಲ್ ನಂಬರ್ ಅಂತ ಅನ್ಕೋತೀವಿ. ಲೆಟ್ given number that is 3 + 2√5 3 + 2√5 is rational. ಇದೇನಂತಂದ್ರೆ ರಾಷನಲ್ ಅಂತ ಅನ್ಕೊಳ್ಳೋಣ. ಇದನ್ನ ರಾಷನಲ್ ಅಂತಂದ್ರೆ ಅನ್ಕೊಂಡ್ವಿ ಅಂತಂದ್ರೆ ರಾಷನಲ್ ನಂಬರ್ ಅಂದ್ರೆ ನಮ್ಗೆ ಗೊತ್ತೈತಿ ಯಾವ್ದ್ರಿ, ಯಾವ್ದು p/q ಫಾರ್ಮ್ ಬರೆಯಕ್ ಬರ್ತಲ್ಲ ಅದನ್ನ ರಾಷನಲ್ ನಂಬರ್ ಅಂತ ಅಂತೀವಿ. ಹಂಗಂದ್ರೆ ಇದು ರಾಷನಲ್ ನಂಬರ್ ಅಂದ್ರೆ p/q ಫಾರ್ಮ್ ಬರೆಯಕ್ ಬರ್ಬೇಕು. ಆಂತರ p ಮತ್ತೆ q ಏನಾಗಿರ್ಬೇಕು ಅಂತಂದ್ರೆ p and q ಆರ್ ಕೋಪ್ರೈಮ್ ನಂಬರ್ಸ್. ಅವೆರಡು ಏನಪ್ಪಾ ಅಂದ್ರೆ ಒಂದೇ ಟೇಬಲ್ ಒಳಗೆ ಬರಬಾರ್ದು. ಒಂದೇ ನಂಬರ್ಲಿಂದ ಏನಪ್ಪಾ ಅಂತಂದ್ರೆ ಡಿವೈಡ್ ಆಗಬಾರ್ದು. ಇದನ್ನ ಮ್ಯಾಥಮೆಟಿಕಲಿ ಬರೆಯೋದಾಯ್ತು ಅಂದ್ರೆ ಯಾವ ರೀತಿ ಬರಿತೀವಿ ಅಂತಂದ್ರೆ HCF ಆಫ್ P and Q is equal to 1. ಇದರ ಅರ್ಥ ಬೇರೆ ಬೇರೆ ಅಲ್ಲ. ಇವೆರಡು ಅರ್ಥ ಏನಪ್ಪಾ ಅಂತಂದ್ರೆ ಒಂದೇ, ರೈಟ್? ಸೊ ಆ ನಂತರ P ಮತ್ತೆ Q ಬಗ್ಗೆ ಮಾತಾಡೋದಾಯ್ತು ಅಂತಂತಂದ್ರೆ P and Q are ಇಂಟಿಜರ್ಸ್. ಇವೇನ್ರಿ ಇವು ಇಂಟಿಜರ್ಸ್. ಅದ್ರೊಳಗೂ ಏನಪ್ಪಾ ಅಂತಂದ್ರೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಕ್ಯೂ ಇಂಟಿಜರ್ ಆಗಿರ್ಬೇಕು, ಆದ್ರೆ 0 ಆಗಿರಬಾರ್ದು, ರೈಟ್? ಮತ್ತೆ ಇದ್ರ ಬಗ್ಗೆ ನಾವು ಹೇಳೋದಾಯ್ತು ಅಂತಂದ್ರೆ ಇದನ್ನ ಮ್ಯಾಥಮೆಟಿಕಲಿ ಯಾವ ರೀತಿ ಬರಿತೀವ್ರಿ, P and Q belongs to integers and Q is not equal to 0. ಅವು ಇಂಟಿಜರ್ಸ್ ಆಗಿದಾವ್ರಿ, ಆದ್ರೆ 0 Q ಏನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಇದು ನಮ್ಮ ಮೊದಲನೆಯ ಸ್ಟೆಪ್. ಮುಂದ ಏನಾಗತ್ರಿ, ಇದನ್ನ ನಾವು ಇನ್ನೊಂದ್ಸರಿ ನೀಟಾಗಿ ಬರ್ಕೋತೀವಿ. 3 + 2√5 is equal to P divided by Q. ಓಕೆ, ನಮಗೆ √5 ಅಷ್ಟೇ ಉಳಿಬೇಕು. 3 ನ ರೈಟ್ ಸೈಡ್ ತಗೊಂಡು ಹೋಗೋಣ. ಏನಾಗತ್ರಿ, 2√5 is equal to P/Q ಮೈನಸ್ ಇಲ್ಲಿ 3 ಹಿಂದೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತ್ರಿ, ಬಲಗಡೆ ಹೋದ್ರೆ -3 ಆಗುತ್ತೆ. ಡಿನಾಮಿನೇಟರ್ ಒಳಗೆ ಏನು ಇಲ್ಲ ಅಂದ್ರೆ 1 ಬರ್ಕೋತೀವಿ. 1 ಮತ್ತೆ Q ಎಲ್ಸಿಎಂ ತೆಗೆನ, ಎಡಗಡೆ 2√5 ಇದೇ ರೀತಿ ಬರ್ಕೋತೇನ್ರಿ. Q ಮತ್ತೆ 1 ಎಲ್ಸಿಎಂ ಏನಾಗುತ್ತೆ, Q ಆಗುತ್ತೆ. ಓಕೆ, Q how many times equal to Q ಅಂದ್ರೆ Q 1s Q. 1 how many times equal to Q ಅಂದ್ರೆ 1 Qs Q. 1 into P ಅಂದ್ರೆ P -3 into Q ಅಂದ್ರೆ 3Q. ಓಕೆ, ಸೊ ಇವೆರಡು ಮಾಡ್ಬೇಕು ಏನಾದ್ರಿ ಇಂಟು ಅದ, ಇದು ರೈಟ್ ಸೈಡಿಗೆ ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. √5 is equal to P - 3Q. ಇದು 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗಿ ಇದೇನಾಗುತ್ತೆ, Q ಜೊತೆ ಸೇರಿ 2Q ಆಗುತ್ತೆ, ರೈಟ್? ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ P ಮತ್ತೆ Q ಬಗ್ಗೆ ನಾವು ಆಲ್ರೆಡಿ ಹೇಳಿದೀವಿ. ಏನಪ್ಪಾ ಅಂತಂದ್ರೆ ಅವು ಇಂಟಿಜರ್ಸ್. ಇಲ್ಲಿ P ಅನ್ನೋದು ಇಂಟಿಜರ್, Q ಅನ್ನೋದು ಇಂಟಿಜರ್ ಮೈನಸ್ ಇಂಟಿಜರ್ ಅಂದ್ರೆ ಬರುವಂತಹ ಆನ್ಸರ್ ಇಂಟಿಜರ್ ಆಗಿರ್ತೈತಿ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂದ್ರೆ ಅದೇನಾಗುತ್ತೆ, ರಾಷನಲ್ ನಂಬರ್ ಆಗುತ್ತೆ. ಸೊ ಈಗ ಇದೇನಪ್ಪಾ ಅಂದ್ರೆ ಒಂದು ರಾಷನಲ್ ನಂಬರ್ ದ ರೀಸನ್ ಏನಂತಂದ್ರೆ P and Q are integers. It is a rational number. It is a rational because P and Q are integers. ಅವೆರಡು ಇಂಟಿಜರ್ಸ್ ಆಗ್ಯಾವ್ರಿ, ಅದ್ರ ಸಂಬಂಧ ಅದು ರಾಷನಲ್ ನಂಬರ್. ಹಂಗಂದ್ರೆ ಇದು ಏನಾದ್ರಿ ಕತಿ, ಇದ್ರ ಕತಿ ಏನದಪ್ಪ ಅಂದ್ರೆ ಇದೇನಪ್ಪಾ ಅಂತಂದ್ರೆ ಇರ್ರಾಷನಲ್.
ಓಕೆ, ಒಂದ್ ಕಡೆ ರ್ಯಾಷನಲ್ ಇನ್ನೊಂದ್ ಕಡೆ ಇರ್ಯಾಷನಲ್ ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇದು ಸಾಧ್ಯ ಇಲ್ಲ. ಇದ್ಯಾಕ ಏನಪ್ಪಾ ಅಂದ್ರ ಮತ್ತೆ ಸಾಧ್ಯ ಇಲ್ಲ, ಮತ್ತೆ ಈ ತರ ಬಂದದಲ್ರಿ. ಯಾಕೆ ಬಂದದ? ಎಲ್ಲೋ ನಾವು ಒಂದು ಮಿಸ್ಟೇಕ್ ಮಾಡೇವ್ರಿ. ಏನ್ ಮಿಸ್ಟೇಕ್ ಅದ ಅಂತಂದ್ರ ನಮ್ಮ ಅಜಂಪ್ಷನ್ ಏನದಲ್ಲ ಅದು ಮಿಸ್ಟೇಕ್ ಅದ. ನಮ್ಮ ಅಜಂಪ್ಷನ್ ಏನ್ರಿ? ಇದು ಒಂದು ರ್ಯಾಷನಲ್ ನಂಬರ್ ಅಂತಂದ್ರೆ ನಾವೇನ್ ಅಜಂಪ್ಷನ್ ಅಸ್ಯೂಮ್ ಮಾಡ್ಕೊಂಡಿದ್ವಿ ಅದು ತಪ್ಪೈತಿ. ಅದ್ರ ಸಂಬಂಧ ಇದೇನಂತಂದ್ರೆ ನಮ್ಗ ಇದು ಸಾಧ್ಯ ಇರ್ಲಾರ್ದ ಏನಪ್ಪಾ ಅಂತಂದ್ರೆ ಬಂದೈತಿ. ಸೊ ಅದನ್ನ ನಾವು ವರ್ಡ್ಸ್ ಒಳಗೆ ಬರ್ತೀವಿ. ಏನ್ರಿ? ಹಿಯರ್ p minus 3q divided by 2q is rational. It is rational. But ಇದೇನ್ರಿ? root 5 is irrational. ಇದೇನದ್ರಿ? irrational ಅದ. This is not possible. This is not possible. ಇದೇನಪ್ಪ ಅಂತಂದ್ರೆ ಸಾಧ್ಯ ಇಲ್ಲ. ಓಕೆ, ಮತ್ತೆ ಇದು ಯಾಕಾತ್ರಿ? It happened because of our wrong assumption. ಇದರ ಸಲ ಹಿಂಗಾಗೈತಿ ಅಂತಂದ್ರೆ ನಮ್ಮ ಒಂದು ರಾಂಗ್ ಅಸಂಪ್ಷನ್ ಲಿಂದ ಈ ರೀತಿ ಆಗಿದೆ. ಓಕೆ, therefore ಏನ್ರಿ? 3 ಪ್ಲಸ್ ರಾಂಗ್ ಅಸಂಪ್ಷನ್ ಏನ್ರಿ? ಅದು ರಾಂಗ್ ಅಸಂಪ್ಷನ್ ಏನದು? ದಟ್ ಈಸ್ 3 plus 2 root 5 is rational. ಈ ಒಂದು ಅಸಂಪ್ಷನ್ ರಾಂಗ್ ಆಗಿದ್ದಕ್ಕೆ ಇದು ರಾಂಗ್ ಆಗೈತಿ. ಓಕೆನಾ? ಹಂಗಂದ್ರೆ ಇದನ್ನ ಬಗ್ಗೆ ಹೇಳೋದಾಯ್ತಂದ್ರೆ therefore 3 plus 2 root 5 is not rational. ಅದು rational ಅಲ್ಲ, it is irrational. ರೈಟ್? ಓಕೆ, ಸೊ ಇದನ್ನ ಆಸ್ ಇಟ್ ಈಸ್ ನೀವು ಎಷ್ಟು ಪ್ರಾಬ್ಲಮ್ಸ್ ಅದಲ್ಲ ಅಷ್ಟು ಸರಿ ಏನಪ್ಪಾ ಅಂತಂದ್ರೆ ಇದೇನಂತಂದ್ರೆ ಸ್ವಲ್ಪ ಬರೆದು ಏನಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಯಾಕಂದ್ರೆ ಇದು ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಐತಿ. ರೈಟ್? ಸೊ ನಂತರ 2 ಏನ್ರಿ? ದಟ್ 49th ಕ್ವಶನ್ ನೋಡ್ರಿ. ಏನದರಿ? ಪ್ರೂವ್ ದಟ್ 2 root 3 minus 4 is irrational. ಅದನ್ನ irrational ಅಂತ ಪ್ರೂವ್ ಮಾಡೋಣನ್ರಿ. ಫಸ್ಟ್ ಕೆಲಸ ಏನ್ರಿ? ಇದನ್ನ ನಾವೇನಂತ ಅನ್ಕೋತೀವಿ ಅಂತಂದ್ರೆ ಇದನ್ನ ರಾಷನಲ್ ಅಂತ ಅನ್ಕೋತೀವಿ. ಓಕೆ, let 2 root 3 minus 4 is rational. ಇದೇನಾಗಿರ್ಲಿ ಅಂತಂದ್ರೆ ರಾಷನಲ್ ಆಗಿರ್ಲಿ. ಇದು ರಾಷನಲ್ ಆಯ್ತು, ಸರಿ, ಓಕೆ, ಒಪ್ಕೊಳ್ಳೋಣ. ಇದು ರಾಷನಲ್ ಅಂತಂದ್ರೆ ಇದನ್ನ ನಾವು ಯಾವ ಫಾರ್ಮ್ನಾಗ ಬರಿಬೋದ್ರಿ? ಯಾವ ಫಾರ್ಮ್ನಾಗ ಬರಿಬಹುದು ಅಂತಂದ್ರೆ p/q ಫಾರ್ಮ್ನಾಗ ಬರಿಬಹುದು. ಓಕೆ, ಸೊ p/q ಫಾರ್ಮ್ ಬರಿಬಹುದು ಅಂದ್ರೆ ಈ p ಮತ್ತೆ q ಬಗ್ಗೆ ಏನಾದ್ರೂ ಒಂದು ರಿಲೇಷನ್ ಇರಬೇಕಲ್ಲ. ಅದರಿ p and q are co-prime numbers. ಇವೇನಪ್ಪಾ ಅಂತಂದ್ರೆ ಇವು co-prime numbers. ಇವು co-prime numbers. ಇದನ್ನ ನಾವು ಮ್ಯಾಥಮೆಟಿಕಲಿ ಬರೆದಾಯ್ತು ಅಂತಂದ್ರೆ HCF ಆಫ್ p and q is equal to 1. p ಮತ್ತೆ q HCF ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ. ಮತ್ತೆ ಈ p ಮತ್ತೆ q ಬಗ್ಗೆ ಹೇಳೋದಾಯ್ತು ಅಂದ್ರೆ p and q are integers. ಇವೇನ್ರಿ? ಇವು ಇಂಟಿಜರ್ಸ್. ಮತ್ತೆ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ q ಏನಾಗಿರಬಾರ್ದು ಅಂದ್ರೆ 0 ಆಗಿರಬಾರ್ದು. ಓಕೆ, p and q belongs to integers. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ q should not be equal to 0. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್. ಇದು ನಮ್ಮ ಮೊದಲ ಸ್ಟೆಪ್. ಓಕೆ, ಇದನ್ನ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ. ಇದನ್ನ ಹೊಳ್ಳಿ ಇನ್ನೊಂದು ಸರಿ ಬರ್ಕೊಂಡ್ರಿ. 2 root 3 minus 4 is equal to p divided by q. ರೈಟ್? 2 root 3 minus 4 ಬಲಗಡೆ ಹೋದ್ರೆ ಏನಾಗುತ್ತೆ ರೀ? ಪ್ಲಸ್ 4 ಆಗುತ್ತೆ. ಏನು ಇಲ್ಲ ಅಂದ್ರೆ ಡಿನಾಮಿನೇಟರ್ ಏನು ಬರ್ತೀವಿ ರೀ? 1 ಬರೀತೀವಿ. ಓಕೆನಾ? ಒಂದು ನಿಮಿಷ, ಕರೆಕ್ಟ್ ಇದು? ರೈಟ್. ನಮ್ಗೆ ರೂಟ್ 3 ಎಷ್ಟ ಉಳಿಬೇಕು ಇಲ್ಲಿ? ರೈಟ್? ಸೊ ಈ 2ನ ಈಗ ತೊಗೊಂಡು ಹೋಗ್ಬೇಕಾ? ಬೇಡ ರೀ, ಈಗ ತೊಗೊಂಡು ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಇದು ಇನ್ನೂ ಸಾಲ್ವ್ ಆಗಬೇಕು. q ಮತ್ತೆ 1 ಎಲ್ಸಿಎಂ ಏನ್ ಬರ್ತೀರಿ? q ಬರ್ತದ. q 1s 1, q's q. 1 into p ಅಂದ್ರೆ p ಬರ್ತದ್ರಿ. -4 into q ಅಂದ್ರೆ 4q ಬರ್ತದೆ. ರೈಟ್? ಸೊ ಈ 2 ರೈಟ್ ಸೈಡ್ ತೊಗೊಂಡು ಹೋಗೋಣ. ಇದು ರೂಟ್ 3 ಎಷ್ಟ ಉಳಿತೀರಿ ಇಲ್ಲಿ? p minus 4q ಡಿವೈಡೆಡ್ ಬೈ 2 ಈ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ ರೀ. ಓಕೆ, ಸೊ ಡಿವೈಡೆಡ್ ಬೈ ಆಗಿ ಇದು q ಜೊತೆ ಸೇರಿ 2q ಆಗುತ್ತೆ.
ಸರಿನಾ? ರೈಟ್. ಈಗ ಇಲ್ಲಿ ನಾವು ನೋಡಿದ್ರೆ ಪಿ ಮತ್ತೆ ಕ್ಯೂ ಏನದವ್ರಿ ಇಂಟಿಜರ್ಸ್ ಅದಾವ. ಪಿ ಮತ್ತೆ ಕ್ಯೂ ಏನದವ್ರಿ ಇಂಟಿಜರ್ಸ್ ಅದಾವ. ಪಿ ಅನ್ನೋದು ಇಂಟಿಜರ್, ಕ್ಯೂ ಅನ್ನೋದು ಇಂಟಿಜರ್. ಹಂಗಂದ್ರೆ ಇಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಒಳಗೆ ಏನಪ್ಪಾ ಅಂದ್ರೆ ಎರಡು ಕಡೆ ಇಂಟಿಜರ್ ಬರ್ತೈತಿ. ಹಿಂಗಾಗಿ ದಿಸ್ ಈಸ್ ರಾಷನಲ್. ಇದೇನಂತಂದ್ರೆ ರಾಷನಲ್ ನಂಬರ್. ಯಾಕ್ರಿ? ರೀಸನ್ ನಾವು ಇದನ್ನೇ ಬರೀತೀವಿ ಏನಪ್ಪಾ ಅಂದ್ರೆ ಪಿ ಅಂಡ್ ಕ್ಯೂ ಆರ್ ಇಂಟಿಜರ್ಸ್. ಅವೆರಡು ಇಂಟಿಜರ್ಸ್ ಆಗಿರೋದ್ರಿಂದ ಇದು ರಾಷನಲ್ ನಂಬರ್ ಆಗತೈತಿ. ಹಂಗಂದ್ರೆ ಇದೇನಪ್ಪಾ ಅಂತಂದ್ರೆ ದಿಸ್ ಇಸ್ ಇರ್ರಾಷನಲ್. ಮ್ಯಾಥಮೆಟಿಕ್ಸ್ ಒಳಗೆ ಈ ರೀತಿ ಬರ್ಲಿಕ್ಕಿಲ್ಲ. ಒಂದ್ ಕಡೆ ರಾಷನಲ್, ಇನ್ನೊಂದ್ ಕಡೆ ಇರ್ರಾಷನಲ್ ಬರ್ಲಿಕ್ಕಿಲ್ಲ. ಸೊ ಬಂದದಂದ್ರೆ ಮತ್ತೆ ಏನಪ್ಪಾ ಅಂತಂದ್ರೆ ಇದು ಯಾಕೆ ಬಂದೈತಿ, ಯಾಕೆ ಇದು ಮಿಸ್ಟೇಕ್ ಯಾಕೆ ಆಗತೈತಿ ಅಂತಂದ್ರೆ ನಮ್ಮ ಒಂದು ಅಸಂಪ್ಷನ್ ತಪ್ಪದ. ವಾಟ್ ವಾಸ್ ಅವರ್ ಅಸಂಪ್ಷನ್ ಅಂದ್ರೆ 2√3 - 4 ಇಸ್ ರಾಷನಲ್ ಅನ್ನೋದು ನಮ್ಮ ಅಸಂಪ್ಷನ್. ಅದು ತಪ್ಪಾಗೈತಿ. ಅದರ ಸಂಬಂಧ ಇದು ನಮ್ಗೆ ಇದು ಏನಪ್ಪಾ ಅಂದ್ರೆ ಇದು ತಪ್ಪಾಗಿ ಬರ್ಲಿಕ್ಕೆ. ಓಕೆ ರೈಟ್. ಸೊ ಹಂಗಂದ್ರೆ ಹಿಯರ್ P minus 4Q divided by 2Q is rational. ಇದು rational ಐತ್ರಿ. but √3 is irrational. Mathematically it is not possible. ಇದು ಸಾಧ್ಯ ಇಲ್ಲ ರೀ. ಬಟ್ ಇದು ಹಿಂಗ ಆಗಕತ್ತಲ್ಲ. ಯಾಕೆ ಆಗಕತ್ತೈತಿ ಅಂತಂದ್ರೆ ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಅವರ್ wrong assumption. That is a wrong assumption ಏನ್ರಿ? that is 2√3 - 4 is rational. ಈ ಒಂದು ನಮ್ಮ ಅಸಂಪ್ಷನ್ ಏನದಲ್ಲ ತಪ್ಪಾಗೈತಿ. therefore ಏನ್ರಿ 2√3 - 4 is not rational. ಇದು ರಾಷನಲ್ ಅಲ್ಲ ಅಂದ್ರೆ ಮತ್ತಿದೇನ್ರಿ? ಇಟ್ ಈಸ್ ಇರ್ರಾಷನಲ್. ಅದು ರಾಷನಲ್ ಅಲ್ಲ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಇರ್ರಾಷನಲ್ ಆಗಿರ್ತೈತಿ. ಓಕೆನಾ? ಸೊ ಈ ಒಂದು ಟೈಪ್ ಒಳಗ ನಮ್ಮ ಇದೇನಪ್ಪಾ ಅಂತಂದ್ರೆ ನಮ್ದು ಲಾಸ್ಟ್ ಪ್ರಾಬ್ಲಮ್ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ. ಸೊ ನಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಏನಾದ್ರು ಬಂದ್ವು ಅಂದ್ರೆ ಈ ರೀತಿ ಬಂದಿರ್ತಾವು. ಆ ನಂತರ ಇನ್ನೂ ಏನಪ್ಪಾ ಅಂತಂದ್ರೆ ನಮ್ಗೆ 2 ಮಾರ್ಕ್ಸ್ ಬರುವಂತ ಒಂದಿಷ್ಟು ವರ್ಡ್ ಪ್ರಾಬ್ಲಮ್ಸ್ ಅದಾವ್ರಿ. ಅವನ್ನ ನಾವೇನಪ್ಪಾ ಅಂತಂದ್ರೆ ಮೊದಲ ವಿಡಿಯೋದೊಳಗೆ ಸಾಲ್ವ್ ಮಾಡೋಣಂತ. ಈಗ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರೊಳಗೆ ನಿಮ್ಗೆ ಏನಾದ್ರು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ನಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ಬಹುದು. ಆ ನಂತರ ನಾನು ನಿಮ್ಗೆ ಸ್ವಲ್ಪ ಹೊತ್ತಿನೊಳಗೆ ಏನಂತಂದ್ರೆ ಅವಕ್ಕ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಓಕೆ ಸರಿ. ನೀವು ಏನಪ್ಪಾ ಅಂದ್ರೆ ನಿಮ್ ಓದು ಚೆನ್ನಾಗಿರ್ಲಿ, ನಿಮ್ಗೆ ಏನಪ್ಪಾ ಅಂದ್ರೆ ಓದಿ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ, ಚೆನ್ನಾಗಿರ್ಲಿ, ಮಸ್ತ್ ಇರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.